ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ತಿಂಗಳಿಗೆ 2,000 ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಬರ್ತಾ ಇದೆ. ಆದ್ರೀಗ ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ಮತ್ತಷ್ಟು ಸಬಲರನ್ನಾಗಿ ಮಾಡಲು ಒಂದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಅದೇ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್. ಈ ಬ್ಯಾಂಕ್ ಅಂದ್ರೆ ಏನು? ಇಲ್ಲಿ 3 ಲಕ್ಷ ರೂಪಾಯಿ ಸಾಲ ಪಡೆಯೋದು ಹೇಗೆ? ಬಡ್ಡಿ ಎಷ್ಟು ಬರುತ್ತೆ? ಯಾರೆಲ್ಲ ಅರ್ಜಿ ಹಾಕಬಹುದು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಈ ಗೃಹಲಕ್ಷ್ಮಿ ಬ್ಯಾಂಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅಧಿಕೃತವಾಗಿ ಆರಂಭವಾಗಿರುವ ಒಂದು ಸಹಕಾರಿ ಸಂಸ್ಥೆ. ಇದರ ವಿಶೇಷತೆ ಅಂದ್ರೆ ಈ ಬ್ಯಾಂಕ್ಗೆ ನೀವೇ ಮಾಲೀಕರು. ರಾಜ್ಯದ ಸುಮಾರು 1.25 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಒಗ್ಗೂಡಿಸಿ ಅವರೇ ಹಣ ಹೂಡಿಕೆ ಮಾಡಿ ಅವರೇ ಸಾಲ ಪಡೆಯುವಂತಹ ಅದ್ಭುತ ವ್ಯವಸ್ಥೆ ಇದು. ಖಾಸಗಿ ಫಿನಾನ್ಸ್ ಅಥವಾ ಮೀಟರ್ ಬಡ್ಡಿಯವರ ಕಾಟ ತಪ್ಪಿಸಲು ಸರ್ಕಾರ ಈ ಯೋಜನೆ ತಂದಿದೆ. ಈ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಪಡಿಬೇಕು ಅಂದ್ರೆ ನೀವು ಮೊದಲು ಸದಸ್ಯರಾಗಬೇಕು. ಇದಕ್ಕಿರುವ ಮೊದಲ ಕಂಡೀಷನ್ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರಬೇಕು. ಅಂದ್ರೆ ಯಾರಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ಬರ್ತಾ ಇದೆಯೋ ಅಂತಹ ಮಹಿಳೆಯರು ಮಾತ್ರ ಈ ಬ್ಯಾಂಕ್ನ ಸದಸ್ಯರಾಗಲು ಅರ್ಹರಾಗಿರ್ತಾರೆ. ಮೆಂಬರ್ ಆಗಲು ನೀವು ಒಟ್ಟು 1,250 ರೂಪಾಯಿ ಪಾವತಿಸಬೇಕಾಗ್ತದೆ. ಇದರಲ್ಲಿ 1,000 ರೂಪಾಯಿ ನಿಮ್ಮ ಶೇರ್ ಮೊತ್ತ ಆಗಿರುತ್ತೆ ಮತ್ತು 250 ರೂಪಾಯಿ ಪ್ರವೇಶ ಶುಲ್ಕ ಆಗಿರುತ್ತೆ. ಸದಸ್ಯರಾದ ತಕ್ಷಣ ಸಾಲ ಸಿಗುತ್ತಾ? ಇಲ್ಲ. ಇಲ್ಲಿ ಒಂದು ಪ್ರಮುಖ ನಿಯಮ ಇದೆ. ನೀವು ಸದಸ್ಯರಾದ ನಂತರ ಪ್ರತಿ ತಿಂಗಳು ನಿಮ್ಮ ಉಳಿತಾಯ ಖಾತೆಗೆ ಕನಿಷ್ಠ 200 ರೂಪಾಯಿ ಜಮಾ ಮಾಡಬೇಕು. ನಿಮಗೆ ಬರುವ 2,000 ರೂಪಾಯಿ ಹಣದಲ್ಲಿ ಕೇವಲ 200 ರೂಪಾಯಿನ ಈ ಬ್ಯಾಂಕ್ನಲ್ಲಿ ಉಳಿತಾಯ ಮಾಡ್ತಾ ಬರಬೇಕು. ಹೀಗೆ ಸತತವಾಗಿ 6 ತಿಂಗಳುಗಳ ಕಾಲ ಯಾರು ಹಣ ಉಳಿತಾಯ ಮಾಡ್ತಾರೋ ಅವರು ಮಾತ್ರ ಸಾಲ ಪಡೆಯಲು ಅರ್ಹರಾಗ್ತಾರೆ. ಅಂದ್ರೆ ನಿಮ್ಮ ಉಳಿತಾಯದ ಶಿಸ್ತನ್ನ ನೋಡಿ ಬ್ಯಾಂಕ್ ನಿಮಗೆ ಸಾಲ ಕೊಡುತ್ತೆ. ಇನ್ನು ಸಾಲದ ಮೊತ್ತದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಕನಿಷ್ಠ 30,000 ರೂಪಾಯಿಗಳಿಂದ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯುವ ಅವಕಾಶ ಇದೆ. ಇದು ನೀವು ಎಷ್ಟು ಹಣ ಉಳಿತಾಯ ಮಾಡಿದ್ದೀರಿ ಮತ್ತು ಎಷ್ಟು ಸಮಯದಿಂದ ಸದಸ್ಯರಾಗಿದ್ದೀರಿ ಅನ್ನೋದರ ಮೇಲೆ ನಿರ್ಧಾರವಾಗುತ್ತೆ. ಬಡ್ಡಿ ದರ ಎಷ್ಟು ಗೊತ್ತಾ? ರಾಷ್ಟ್ರೀಕೃತ ಬ್ಯಾಂಕ್ಗಳಂತೆಯೇ ವರ್ಷಕ್ಕೆ ಕೇವಲ 7% ಮಾತ್ರ ಬಡ್ಡಿ ಇರುತ್ತೆ. ಇದು ಖಾಸಗಿ ಫಿನಾನ್ಸ್ಗಳ ಬಡ್ಡಿಗಿಂತ ತುಂಬಾನೇ ಕಡಿಮೆ. ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಜಮೀನು, ಪೇಪರ್ ಅಥವಾ ಯಾರದ್ದಾದ್ರೂ ಶ್ಯೂರಿಟಿ ಬೇಕು. ಆದರೆ ಈ ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಯಾವುದೇ ಆಸ್ತಿ ಅಡಮಾನ ಇಡುವ ಅಗತ್ಯ ಇಲ್ಲ ಮತ್ತು ಶ್ಯೂರಿಟಿ ಕೂಡ ಬೇಕಿಲ್ಲ. ಸಾಲ ತೀರಿಸಲು ನಿಮಗೆ 1 ರಿಂದ 5 ವರ್ಷಗಳವರೆಗೆ ಸುಲಭ ಕಂತುಗಳು ಅಂದ್ರೆ EMI ಅವಕಾಶ ನೀಡಲಾಗುತ್ತೆ. ನೀವು ಪಡೆದ ಹಣವನ್ನ ಸಣ್ಣ ವ್ಯಾಪಾರ, ಹೊಲಿಗೆ ಯಂತ್ರ ಖರೀದಿ, ಕೃಷಿ ಅಥವಾ ಮಕ್ಕಳ ಎಜುಕೇಶನ್ಗಾಗಿ ಬಳಸಿಕೊಳ್ಳಬಹುದು. ಹಾಗಾದ್ರೆ ಈ ಯೋಜನೆಗೆ ಸೇರೋದು ಹೇಗೆ ಅಂದ್ಕೊಂಡಿದ್ದೀರಾ? ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ಪಡಿಬಹುದು ಅಥವಾ ತಾಲೂಕು ಮಟ್ಟದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ನಗದು ವ್ಯವಹಾರಕ್ಕಿಂತ ಡಿಜಿಟಲ್ ವ್ಯವಹಾರಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕವೂ ನಿಮ್ಮ ಮಾಸಿಕ ಉಳಿತಾಯದ ಹಣವನ್ನು ಕಟ್ಟಬಹುದು. ಸ್ನೇಹಿತರೆ, ಇದೊಂದು ಮಹಿಳೆಯರ ಪಾಲಿನ ವರದಾನ ಅಂತಲೇ ಹೇಳಬಹುದು. ಸರ್ಕಾರದ ಬೆಂಬಲ ಇರೋದ್ರಿಂದ ನಿಮ್ಮ ಹಣಕ್ಕೆ 100ಕ್ಕೆ 100ರಷ್ಟು ಗ್ಯಾರಂಟಿ ಇರುತ್ತೆ. ಸರ್ಕಾರ ಬದಲಾದ್ರೂ ಈ ಸಹಕಾರಿ ಸಂಘಗಳು ಕೆಲಸ ಮಾಡ್ತಲೇ ಇರುತ್ತೆ. ಹಾಗಾಗಿ ಭಯ ಪಡುವ ಅಗತ್ಯ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಊರಿನ ಎಲ್ಲ ಮಹಿಳಾ ಗುಂಪುಗಳಿಗೆ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.